ಆರಂಭಿಕ ಜೋಡಿಗಳು ಒಂದೆರಡು ಸ್ಟ್ರೈಕರ್ ಅನ್ನಲ್ಲಿ ಟಪ್ಪ ನಾನ್ ಸ್ಟ್ರೈಕರ್ ನಲ್ಲಿ ರಜಾಕ್ ಎಸ್ಕೆ ಅಲ್ ನಖ್ವಿ ತಡದ ಕಪ್ತಾನ ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಅದೇ ರೀತಿ ನರಹರಿ ತಡದ ಕಪ್ತಾನ ಕೂಡ ನಾಡಿ ಚಿಬಿಕೆಗಾಗಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಓಟಗಳು ಬರ್ತಾ ಇಲ್ಲ. ಗೂಟ ರಕ್ಷಕರ ಭವ್ಯ ಬೊಗಸೆಯನ್ನು ಸೇರ್ತಾ ಇದೆ. ಬಾರಿ ಸದ ಚೆಂಡು ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಅತಿಕ್ರಮದ ದೇಣಿಗೆ ಓಟಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. ಈ ಬಾರಿ ಸತ ಚೆಂಡು ಮತ್ತೆ ಸ್ಲಿಪ್ ಆಗಿದಲೆ ಬಿರುಸಿನ ಬೌಂಡ್ರಿ ದಾಖಲಾಗ್ತಾ ಇದೆ. ಚೆಂಡು ಸಿ ಬಾರಕ್ಕೆ ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆಯನ್ನು ಕಟ್ಕೊಂಡ್ರೆ ಈಗಾಗಲೇ ಅಂಕಿಅಂಶ ಪಟ್ಟಿ 12 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ ಚೆಂಡು. ತನ್ನ ಮೂಲಕ ಸೂಸೈಡ್ ಶಾಟ್ ನಿಯಮದ ಉಲ್ಲಂಘನೆ ಆಗ್ತಾ ಇದೆ. 30 ಇಯರ್ಸ್ ಮಾದರಿಯ ಪಂದ್ಯಾಟದಲ್ಲಿ 60 ಇಯರ್ಸ್ ಆಟ ಕಂಡು ಬರ್ತಾ ಇದೆ. ಶಾನ್ವಾಸ್ ಇನ್ನಿಂಗ್ಸ್ ಕೂಡ ಮುಕ್ತವಾಗ್ತಾ ಇದೆ. ಶಾನ್ವಾಸ್ ಬ್ಯಾಕ್ ಇಂಟು ದ ಪೆವಿಲಿಯನ್ ಆದಿಯನ್ನು ಹಿಡಿದ್ರೆ ಇತ್ತ ಹೊಸ ದಾಂಡಿಗ ಇಮ್ರಾನ್ ಅಂಕಣದ ಎಂಟ್ರಿಯನ್ನು ಕಂಡುಕೊಳ್ತಾ ಇದೆ. ಫ್ರೆಂಡ್ಸ್ ಟ್ರೋಫಿ 2024 ಸಾಗಿ ಬರ್ತಾ ಇದೆ. ಈ ಬಾರಿಯ ಸತ ಚೆಂಡು ರಟ್ಟನೆ ಹೊಡೆತ ಬೌಲರ್ಸ್ ಬ್ಯಾಕ್ ಡ್ರೈವ್ ಚೆಂಡು ಸಿ ಬಾರಕ್ಕೆ ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಇಮ್ರಾನ್ಗೆ ಸತ ಚೆಂಡು ಮತ್ತೆ ಪಾಯಿಂಟ್ ಭಾಗದಲ್ಲಿ ತಳ್ಳುವ ಪ್ರಯತ್ನವನ್ನು ಮಾಡಿದ್ರು. 1 ಓಟದ ಪೂರೈಕೆ ಆಗ್ತಾ ಇದೆ. ಅಂತಿಮ 1 ಬಾಕಿ ಉಳಿತಾ ಇದೆ. ದ್ವಿತೀಯ ಒಬ್ಬನ ಮುಕ್ತಾಯಕ್ಕಾಗಿ ತೀರಾ ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಬ್ಬನ ಸಮಾಪ್ತಿ ಆಗ್ತಾ ಇದೆ. 2ನೇ ಓವರ್ ಮುಕ್ತಾಯವನ್ನು ಕಟ್ಕೊಟ್ರೆ ಈಗಾಗಲೇ ಇಮ್ರಾನ್ ಸ್ಟ್ರೈಕರ್ಸ್ 17 ಓಟವನ್ನು ದಾಖಲಿಸಿಕೊಳ್ತಾ ಇದೆ. 17 ಲಾಸ್ ಆಫ್ 2 ವಿಕೆಟ್ಸ್. ಆ ನಿಟ್ಟಿನಲ್ಲಿ ಮತ್ತೆ ಎಸೆಗಾರಿಕೆಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ತಾ ಇದೆ. ತೀರಾ ಶಾರ್ಟ್ ಆಗಿ ಬರ್ತಾ ಇದೆ ಚೆಂಡು. ಪಾಯಿಂಟ್ ಭಾಗದಲ್ಲಿ ಬಿರುಸಿನ ಬೌಂಡ್ರಿ ದಾಖಲಾಗ್ತಾ ಇದೆ. 4 ಓಟದ ಸೇರ್ಪಡೆ. ಈಗಾಗಲೇ 21 ಓಟವನ್ನು ದಾಖಲಿಸಿಕೊಳ್ತಾ ಇದೆ. 21 ಲಾಸ್ ಆಫ್ 2 ವಿಕೆಟ್ಸ್. ತೀರಾ ಶಾರ್ಟ್ ಆಗಿ ಬರ್ತಾ ಇದೆ ಚೆಂಡು. ಬ್ಯಾಟಿನ ಅಂಚನ ಸವರ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ತಾ ಇದೆ. ಚತುರ್ಥ ಬಾರಿಗೆ ಮಾತಾಡ್ತಾ ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ ಚೆಂಡು. ಗೂಟ ರಕ್ಷಕನ ಭವ್ಯ ಬೊಗಸೆಯನ್ನು ಸೇರ್ತಾ ಇದೆ. ಮತ್ತೆ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಗೊಂಡ್ರೆ ತೃತೀಯವನ್ನು ಚಾಲ್ತಿಯಲ್ಲಿ ಅಂತಿಮ 2 ಬಾಕಿ ಉಳಿತಾ ಇದೆ. ತೀರಾ ಶಾರ್ಟ್ ಆಗಿ ಬರ್ತಾ ಇದೆ ಚೆಂಡು. ಮತ್ತೆ ಬಿರುಸಿನ ಬೌಂಡ್ರಿಯನ್ನು ಇಮ್ರಾನ್ ದಾಖಲಿಸಿದ್ರು. ಚೆಂಡು ಸೀಮಾನಕ್ಕೆ ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆಯನ್ನು ಕಟ್ಕೊಂಡ್ರೆ ಕೊನೆಯ ಬಾರಿಗೆ ಮತ್ತೆ ಅಲ್ತಾ ತೀರಾ ಶಾರ್ಟ್ ಆಗಿ ಬರ್ತಾ ಇದೆ ಚೆಂಡು. ತನ್ನ ಮೂಲಕ ರಿವರ್ಸ್ ಶಾಟ್ ಚೆಂಡು ಸೀಮಾನಕ್ಕೆ ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ ಅಲ್ಲಿ ನರಾರಿ ಒಂದು ಟಾಸ್ ತಮ್ಮ ಡಿಸೈಡ್ ಅನ್ನು ತಿಳಿಸಬೇಕು. ಮುಂದಿನ ಪಂದ್ಯಾಟವನ್ನು ಆಡುವಂತ ನರಹರಿ ಈಗಾಗಲೇ ನಾಡು ಚಿಮ್ಮಿಗೆಯನ್ನು ಜಯಿಸಿಕೊಳ್ತಾ ಇದೆ. ಎಸೆಗಾರಿಕೆಯಲ್ಲಿ ರಕ್ಷಿತ್ ಹೊಂಬಾಡಿ ಆರಂಭಿಕ ಚೆಂಡು. ಈ ಬಾರಿ ಎಸೆದ ಚೆಂಡು ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ದೇಣಿಗೆ ಓಟಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ ಚೆಂಡು. ಹೊರ ತೀರ್ಮಾನ ಕಂಡಂತ ಚೆಂಡಿಗೆ ಮತ್ತೆ ವೈಡ್ ಬಾಲ್. ನರಹರಿ ಒಂದು ಟಾಸ್ ಸೆಲೆಕ್ಟೆಡ್ ಟು ಬ್ಯಾಟ್ ಫಾರ್ ಕ್ಷಮಿಸಿ ಫೀಲ್ಡ್ ಫಾಸ್ಟ್.
ಈಗಾಗಲೇ ಟಾಸ್ ಅನ್ನು ಜಯಿಸಿರುವಂತ ನರಹರಿ ಈ ಬಾರಿ ಇಮ್ರಾನ್ ಗೆಸತ ಚೆಂಡು ವೈಡ್ ಬೌಲ್ ಸೂಚನೆ ರವಾನೆ ಆಗ್ತಾ ಇದೆ. ಮತ್ತೆ ಆಕ್ರಮಣದ ದೇಣಿಗೆ ಓಟಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಗೊಂಡ್ರೆ ಈಗಾಗಲೇ ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನವನ್ನು ಇಮ್ರಾನ್ ಮಾಡಿದ್ರು, ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಮತ್ತೆ ರಕ್ಷಿತ್ ಮೂಲಕ ಸೂಸೈಡ್ ಶಾಟ್. ನಿಯಮದ ಉಲ್ಲಂಘನೆ ಆಗ್ತಾ ಇದೆ. 30 years ಮಾದರಿಯ ಪಂದ್ಯಾಟದಲ್ಲಿ ಮತ್ತೆ 60 years ಆಟ ಕಂಡು ಬರ್ತಾ ಇದೆ. ಇಮ್ರಾನ್ ಇನ್ನಿಂಗ್ಸ್ ಈಗ ಮುಕ್ತವಾಗ್ತಾ ಇದೆ. ಇಮ್ರಾನ್ ಬ್ಯಾಕ್ ಇನ್ ಟು ದ ಪೆವಿಲಿಯನ್ ಹಾದಿಯನ್ನು ಹಿಡಿದ್ರೆ ಇತ್ತ ನಿಹಾಲ್ ಅಂಕಣದ ಎಂಟ್ರಿಯನ್ನು ಕಂಡುಕೊಳ್ತಾ ಇದ್ದಾನೆ. ಮೂಲಕ ಸ್ಪಷ್ಟ ಜಯವನ್ನು ಸಾಧಿಸಿಕೊಳ್ತಾ ಇದ್ದ ರಿಯಲ್ ಫೈಟರ್ಸ್ ಅಭಿನಂದನನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಮುಕ್ತಾಯ ಕಂಡ ಪಂದ್ಯದ ಪಂದ್ಯ ಪುರುಷೋತ್ತಮ, ಮ್ಯಾನ್ ಆಫ್ ದ ಮ್ಯಾಚ್, ಮ್ಯಾಚ್ ವಿನ್ನರ್ ಆಫ್ ಪರ್ಫಾರ್ಮೆನ್ಸ್ ನಿಸ್ಸಂಶಯವಾಗಿಯೂ ಅಲ್ಲಿ ಗಮನದಲ್ಲಿಟ್ಕೊಳ್ಳಿ. ಆಡುವಂತ ಆಟಗಾರರು ಹಾಗೇನೆ ಕ್ರೀಡಾ ಪ್ರೇಕ್ಷಕರಿಗೆ ಊಟದ ವ್ಯವಸ್ಥೆಯನ್ನ ಫ್ರೆಂಡ್ಸ್ ಟ್ರೋಫಿಯಲ್ಲಿ ಮಾಡಲಾಗಿದೆ. ಅಲ್ಲಿ ಊಟ ಮಾಡದೇ ಇರುವಂತ ಪ್ರೇಕ್ಷಕರು ಹಾಗೇನೆ ಕ್ರೀಡಾಪಟುಗಳು ಆದಷ್ಟು ಬೇಗ ತಮ್ಮ ಊಟವನ್ನು ಮುಗಿಸ್ಕೊಳ್ಳಿ. ಇಲ್ಲವಾದ್ರೆ ಊಟದ ಕೌಂಟ್ರು 9 ಗಂಟೆಗೆ ಕ್ಲೋಸ್ ಆಗುತ್ತದೆ ಅಂತ ಸಂಘಟಕರು ತಿಳಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೆ ವೀಕ್ಷಣ ವಿದ್ಯಮಾನದಲ್ಲಿ ಬದಲಾವಣೆ ಕಂಡುಕೊಳ್ತಾ ಇದ್ದಾವೆ. ಮುಂದಿನ ಹಂತದ ವೀಕ್ಷಣ ವಿದ್ಯಮಾನಕ್ಕಾಗಿ ಶಾಬು ದೊಡ್ಡ ಚುಬುಕಿಯಲ್ಲಿ ವಿಜಯಶಾಲಿ ತಂಡ ನರಹರಿ ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ತಾ ಇದೆ. ಅಲ್ಲಕ್ಕಿ ತಂಡಕ್ಕೆ ದಾಂಡೋತ್ತರ ಬಿಟ್ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ಅಲ್ಲಕ್ಕಿ ಪರವಾಗಿ ಪ್ರಥಮ ದಾಂಡಿಗರು ಅಂಕಣಗಳ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ರಕ್ಷಿತ್ ಶೆಟ್ಟಿ ಒಂದೆಡೆ ಆದ್ರೆ ದಿಲೀಪ್ ಬಳ್ಕೂರು ಇನ್ನೊಂದೆಡೆ. ಎಸೆತಗಾರಿಕೆಯಲ್ಲಿ ಪ್ರಕಾಶನ ಪರಿಚಯ ಕೂಡ ಮಾಡಿಕೊಳ್ತಾ ಇದ್ದೇವೆ. ಕಳೆದ 2 ಪಂದ್ಯಾಟಗಳಲ್ಲೂ ಸಹ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಪಡ್ಕೊಳ್ಳುವಂತ ಎಸೆತಗಾರ ಪ್ರಕಾಶ್ ಮತ್ತೆ ಎಸೆತಗಾರಿಕೆ ವಿಭಾಗದಲ್ಲಿ ಮತ್ತೆ ಪ್ರಥಮ ಸಕ್ಷದ ಪ್ರಥಮ ಓವರ್ನ ಪ್ರಥಮ ಎಸೆತಕ್ಕಾಗಿ ಪ್ರಕಾಶ್ ಉತ್ತಮವಾದ ಹೊಡೆತ ಸಿ ರೇಖೆ ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ
ರಕ್ಷಿತ್ ಶೆಟ್ಟಿ ದಾಟಿನ ಮುಖೇನವಾಗಿ ಪ್ರತಾಪ ಎಸೆತ ಪ್ರತಾಪ ಬೋಟ್ರಿ ಕೂಡ ಅಂಕಿಅಂಶ ಪಟ್ಟಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ದಂಡದ ಕಾತ ಕೂಡ ಆರಂಭ 4 ಓಟದೊಂದಿಗೆ. ಮತ್ತೆ ಉತ್ತಮ ಶೈಲಿ ಎಸೆತ, ಯಾವುದೇ ಓಟಗಳಿಗೆ ಮತ್ತೆ 4ನೇ ಎಸೆತಕ್ಕಾಗಿ ಉತ್ತಮವಾದ ಎಸೆತ, ಅಷ್ಟೇ ಉತ್ತಮವಾದ ಹೊಡೆತ ಕೂಡ ಹೊರಗೆ ಕ್ರಮಿಸಿಕೊಳ್ತಾ ಇದೆ ಬೋಟ್ರಿ. ದಿಲೀಪಿನ ದಾಟಿನ ಮುಖಾಂತರ ಮತ್ತೊಂದು ಬೋಟ್ರಿ ಕೂಡ ಅಂಕಿಅಂಶ ಪಟ್ಟಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಐದನೇ ಎಸೆತಕ್ಕಾಗಿ ಮತ್ತೆ ನೋ ಬಾಲ್ ಎಂಬ ಸೂಚನೆ ಕೂಡ ರವಾನೆ ಆಗ್ತಾ ಇದೆ. ರನ್ಔಟ್ ಆಗುವ ಅವಕಾಶ ಕೂಡ ಇತ್ತು, ಕೈ ಚೆಲ್ತಾ ಇದ್ದಾರೆ. ಚಾಲತೆ ಓವರ್ನಲ್ಲಿ ಎರಡು ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಓಟದಾಟದ ಮೊತ್ತ 11. ಮತ್ತು 5ನೇ ಚಂಡಿಗಾಗಿ ಪ್ರಕಾಶ ಸ್ಟ್ರೈಕರ್ ಅಲ್ಲಿ ರಕ್ಷಿತ್ ಶೆಟ್ಟಿ. ಉತ್ತಮವಾದ ಹೊಡೆತ, ಬಹಳಷ್ಟು ಉತ್ತಮವಾದ ಹೊಡೆತ, ರೇಖೆ ಕ್ರಮಿಸಿಕೊಳ್ತಾ ಇದ್ದ ಬೋಟ್ರಿ. ಪಾಯಿಂಟ್ ಭಾಗದಲ್ಲಿ ಬಹಳಷ್ಟು ಬಿರುಸಿನ ಬೋಟರಿ ಕೂಡ ದಾಖಲಾತಿಯನ್ನು ಕಂಡ್ರೆ ಒಟ್ಟು ಪ್ರತಾಪ್ ಅವರ ಮುಕ್ತಾಯ ಕೊಡ್ತಾರದ ಮೊತ್ತ 16. ಮತ್ತೆ ಹಸ್ತಗಾರಿಕೆಯಲ್ಲಿ ಬದಲಾವಣೆ ಕಂಡುಕೊಳ್ತಾ ಇದ್ದಾವೆ. ಸಚಿನ್ ಕೋಟೇಶ್ವರ ಅವರ ಪರಿಚಯ ಕೂಡ ಆಗ್ತಾ ಇದೆ. ಬಹಳಷ್ಟು ಅನುಭವಿ ಎಸೆತಗಾರ ಕೂಡ. ಉತ್ತಮವಾದ ಎಸೆತ, ಅಷ್ಟೇ ಕ್ಷೇತ್ರ ರಕ್ಷಣೆ ಕೂಡ. ರನ್ಔಟ್ ಆಗುವ ಎಲ್ಲ ರೀತಿಯ ಸಾಧ್ಯತೆ ಇತ್ತು, ಕೈ ಚೆಲ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಓಟದ ಪೂರೈಕೆ ಮುಖ್ಯವಾಗಿ ಓಟದ ಮೊತ್ತ 17. ಬಹಳಷ್ಟು ಅನುಭವಿ ಆಟಗಾರರು ಈ ಒಂದು ಪಂದ್ಯದ ನರಹರಿ ತಂಡದ ಪರವಾಗಿ. ಸಚಿನ್ ಕೋಟೇಶ್ವರ ಉತ್ತಮವಾದ ಹೊಡೆತ, ರೇಖೆ ಕ್ರಮಿಸಿಕೊಳ್ತಾ ಇದೆ ಬೋಟ್ರಿ. ಲಾಗ ವಿಭಾಗದಲ್ಲಿ ಸೀಮಾರಿಗೆ ಕ್ರಮಿಸಿಕೊಂಡ್ರೆ ಒಟ್ಟು ತಂಡದ ಮೊತ್ತ 21ಕ್ಕೆ ಏರಿಕೆ ಕಂಡುಕೊಳ್ತಾ ಇದೆ. ಉತ್ತಮವಾದ ಹೊಡೆತ, ರೇಖೆ ಕ್ರಮಿಸಿಕೊಳ್ತಾ ಇದೆ ಬೋಟ್ರಿ. ಕಾರ್ಲೆಗ್ ವಿಭಾಗದಲ್ಲಿ ಬಹಳಷ್ಟು ಬಿರುಸಿನ ಬೋಟ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ದಿಲೀಪಿನ ದಾಟಿನ ಮುಖೇನವಾಗಿ 4 ಓಟ ಸೇರ್ಪಡೆ ಮುಖೇನವಾಗಿ ಓಟದ ಮೊತ್ತ 25. ಮತ್ತೆ 2 ಓವರ್ 3 ಎಸೆತಗಳು ಉಳ್ಕೊಳ್ತಾ ಇದೆ. ಮತ್ತೆ 4ನೇ ಎಸೆತಕ್ಕಾಗಿ ಸಚಿನ್ ಕೋಟೇಶ್ವರ. ಉತ್ತಮವಾದ ಎಸೆತ, ಕೊಂಚ ಮಟ್ಟಿಗೆ ತಿರು ನೀಡಬಲ್ಲಂತಹ ಎಸೆತಗಾರಿಕೆ ಸಚಿನ್ ಕೋಟೇಶ್ವರ. ದಯವಿಟ್ಟು ಗಮನಿಸಿಕೊಳ್ಳಿ, ಲೈನ್ ಅಂಪೈರ್ಗಳಲ್ಲಿ ಅಲ್ಲೊಂದು ಬ್ಯಾನರ್. ಉತ್ತಮವಾದ ಹೊಡೆತ, ಕ್ರಮಿಸಿಕೊಳ್ತಾ ಇದೆ ಬೋಟ್ರಿ. ಅಲ್ಲಿ ಬ್ಯಾನರ್ ಒಂದು ಅಲ್ಲಿ ಕಳಚುವಾಗಿ, ದಯವಿಟ್ಟು ಬ್ಯಾನರ್ ಒಂದು ಕೊಡ್ತಾರದ ಮೊತ್ತ 30. ಯಾವುದೇ ಹುದ್ದರಿ ಆಘಾತ ಕೂಡ ಕಂಡುಕೊಳ್ತಾ ಇಲ್ಲ. ಬಹುಶಃ ಉಳಿದ 12 ಎಸೆತಗಳ ಮುಂದೆ ಎಷ್ಟು ಓಟಗಳು ಅಂಕಿಅಂಶ ಪಟ್ಟಿನ ದಾಖಲಾತಿಯನ್ನು ಕಂಡುಕೊಳ್ಳಲು ಕಾದು ನೋಡಲೇಬೇಕಾಗಿದೆ. ಮತ್ತೆ ಎಸೆತಗಾರಿಕೆಯಲ್ಲಿ
ಪ್ರಕಾಶನ ಪರಿಚಯಿಸಿಕೊಳ್ತಾ ಇದ್ದೇವೆ. ನರಹರಿ ತಂಡದ ಪ್ರಮುಖ ಎಸ್ತಗಾರ ಕೂಡ. ಮತ್ತೆ ಸ್ಟ್ರೈಕರ್ ಹಡ್ಡಲ್ಲಿ ದಿಲೀಪ 8 ಎಸ್ಗಳ ಮುಂದೆ 22 ಓಟವನ್ನು ದಾಖಲಿಸಿರುವ ಆಟಗಾರ ಕೂಡ ಸ್ಟ್ರೈಕರ್ ಹಡ್ಡಲ್ಲಿ. ಉತ್ತಮವಾದ ಹೊಡೆತ ರೇಖೆ ಕ್ರಮಿಸಿಕೊಳ್ತಾ ಇದೆ ಬೌಂಡ್ರಿ. ದಿಲುಪ್ಪಿನ ದಾಟಿನ ಮುಖಾಗಿ ಬಿರುಸಿನ ಬೌಂಡ್ರಿಗಳು ಅಂಕಿಅಂಶ ಪಟ್ಟಿನ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಓಟದಾಟದ ಮೊತ್ತ 34ಕ್ಕೆ ದೇರಿಗೆ ಕಂಡುಕೊಳ್ತಾ ಇದೆ. ಮತ್ತೆ 2ನೇ ಚೆಂಡಿಗಾಗಿ ಪ್ರಕಾಶ ಬಿರುಸಿನ ಹೊಡೆತಕ್ಕೆ ಮನವಿ ಮಾಡಿದ್ರು. ದಾಟಿಗೂ ಚೆಂಡಿಗೂ ಸಂಪರ್ಕ ಇಲ್ಲ, ಕೇವಲ ಡಾಟ್ ಬಾಲ್ ಮಾತ್ರ ಅಂಕಿಅಂಶ ಪಟ್ಟಿ ಸೂಚಿಸಿಕೊಳ್ತಾ ಇದೆ. ಮತ್ತೆ 3ನೇ ಚೆಂಡಿಗಾಗಿ ಪ್ರಕಾಶ ಮತ್ತೆ ನೋ ಬಾಲ್ ಎಂಬ ಸೂಚನೆ ಕೂಡ ರವಾನೆ ಆಗ್ತಾ ಇದೆ. ಮತ್ತೆ ಸೀಮಾರೆಗೆ ಕ್ರಮಿಸಿಕೊಳ್ತಾ ಇದೆ ಬೌಂಡ್ರಿ. ಒಟ್ಟು 5 ಓಟಗಳು ಅಂಕಿಅಂಶ ಪಟ್ಟಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಓಟು ತಂಡದ ಮೊತ್ತ 39ಕ್ಕೆ ದೇರಿಗೆ ಕಂಡುಕೊಳ್ತಾ ಇದೆ. ಬಹುಶಃ ಕೊಂಚ ಮಟ್ಟಿಗೆ ದುಬಾರಿ ಹಸ್ತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಮತ್ತೆ ಉತ್ತಮವಾದ ಹೊಡೆತ, ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣೆ ಕೂಡ. ಲಾಗಾನ್ ಈಗ ಮಕ್ಕಳು ಅಲ್ಲಿ ಆಡ್ತಾ ಇದ್ದಾರೆ. ಏನಾದರೂ ಅನಾಹುತ ಆದ್ರೆ ಅದಕ್ಕೆ ಜವಾಬ್ದಾರಿ ನಾವಲ್ಲ, ದಯವಿಟ್ಟು ಗಮನಿಸಿಕೊಳ್ಳಿ. ಮತ್ತೆ ಸೂಸೈಡ್ ಶಾಟ್ ಮುಖ್ಯವಾಗಿ, ನಿಯಮದ ಉಲ್ಲಂಘನೆ ಮುಖ್ಯವಾಗಿ ರಕ್ಷಿತ್ ಶೆಟ್ಟಿ ಇನ್ನಿಂಗ್ಸ್ ಮುಕ್ತಾಯ. ಪ್ರಥಮ ಹುದ್ದರಿ ಆಘಾತ ಕೂಡ ಕಂಡುಕೊಳ್ತಾ ಇದೆ. ಹಾಗೆ ಇನ್ನೋರ್ವ ಟೈನಿಸ್ ಮಾದರಿಯ ರಾಜ್ಯ ರಾಷ್ಟ್ರ ಕಂಡಂತ ಆಟಗಾರ ಕೂಡ ಮನೋಜ್ ನಾಯರ್ ಅಂಕಣಗಳ ಪ್ರವೇಶ ಅವರು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಕೊನೆಯ ಚೆಂಡಿಗಾಗಿ ಪ್ರಕಾಶ, ಸ್ಟ್ರೈಕರ್ ಹಡ್ಡಲ್ಲಿ ಮನೋಜ್ ನಾಯರ್ ಅನುಭವಿ ಆಟಗಾರ ಕೂಡ. ತಟ್ಟೆ ಮುಟ್ಟಿ ಓಡುವ ಪ್ರಯತ್ನ, ಕೇವಲ ಒಟ್ಟಿ ಓಟಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ರು. 3 ಓವರಿನ ಮುಕ್ತಾಯಕ್ಕೆ ಒಟ್ಟು ತಂಡದ ಮೊತ್ತ 46, ಲಾಸ್ ಆಫ್ 1 ವಿಕೆಟ್ 46. ಉಳಿದ 6 ಎಸೆತಗಳ ಮುಂದೆ ಎಷ್ಟು ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ಳಬೇಕಾದ ನೋಡಲೇಬೇಕಾಗಿದೆ. ಸೋತರೆ ಸೋಪಾನ, ಗೆದ್ದರೆ ಸನ್ಮಾನ ಪಂದ್ಯಾಟಗಳು ಬಹಳಷ್ಟು ಯಶಸ್ವಿಯಾಗಿ ಅಂಕಣದಲ್ಲಿ 2ನೇ ದಿನಗಳಲ್ಲಿ ಸಾಗಿ ಬರ್ತಾ ಇದೆ. ಫ್ರೆಂಡ್ಸ್ ಟ್ರಾಫಿಯವರ ಆಶ್ರಯದಲ್ಲಿ 2 ದಿನಗಳ ಹೊನಲು ಬೆಳಕಿನ ಲೀಗ್ ಮಾದರಿ ಪಂದ್ಯಾಟಗಳು ಯಶಸ್ವಿದಾಯಕವಾಗಿ ಕಂಡುಕೊಳ್ತಾ ಇದೆ. ಮತ್ತೆ ಬಹಳಷ್ಟು ವೇಗಗತಿಯ ಎಸೆತ, ಚೆಂಡಿನ ಗತಿ ಪರಿಚಯ ಬಲ್ಲಂತ ತಾಂಡಿಗ ಕೂಡ. ಮತ್ತೆ ಉತ್ತಮವಾದ ಹೊಡೆತ, ರೇಖೆ ಕ್ರಮಿಸಿಕೊಳ್ತಾ ಇದೆ ಬೌಂಡ್ರಿ. ಮನೋಜ್ ದಾಟಿನ ಮುಖನವಾಗಿ 51. ಬಹಳಷ್ಟು ಉತ್ತಮವಾದ ಕ್ಷೇತ್ರ ಫಜೀಲ್ ರವರಿಂದ ಉತ್ತಮ ಶೇರ ಹೊಡೆತ, ಪಾಯಿಂಟ್ ಸೀಮಾರೆಗೆ ಕ್ರಮಿಸಿಕೊಳ್ತಾ ಇದೆ ಬೌಂಡ್ರಿ. ದಿಲೀಪಿನ ದಾಟಿನ ಮುಖೇನವಾಗಿ ಬಿರುಸಿನ ಬೌಂಡರಿಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 56 ಓಟಗಳು ಅಂಕಿಅಂಶ ಪಟ್ಟಿನ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ 5ನೇ ಚೆಂಡಿಗಾಗಿ ಉತ್ತಮವಾದ ಹೊಡೆತ, ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣೆ ಕೂಡ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ ಎಸೆತಗಾರ ಸಫಾತ್. ಪ್ರಥಮ ಸೆಕ್ಷನ್ 4ನೇ ಓವರಿನ ಕೊನೆಯ ಚೆಂಡಿಗಾಗಿ ಉತ್ತಮವಾದ ಹೊಡೆತ, ಪಾಯಿಂಟ್ ಭಾಗದಲ್ಲಿ ಸೀಮಾರೆಗೆ ಕ್ರಮಿಸಿಕೊಳ್ತಾ ಇದೆ ಬೌಂಡ್ರಿ. ಓಟ ತಂಡದ ಮೊತ್ತ 60, ವೈಯಕ್ತಿಕವಾಗಿ 16 ಎಸೆತಗಳ 41 ಓಟಗಳು ದಾಖಲಿಸುವ ದಿಲೀಪ್ ಬಿರುಸಿನ ಬೌಂಡರಿ ಮುಖೇನವಾಗಿ ಅಂಕಿಅಂಶ ಪಟ್ಟಿಯಲ್ಲಿ
ಬೋರ್ಡರಿಗಳ ಸುರಿಮಳೆ ಕೂಡ ದಾಖಲಾತಿ ಮಾಡ್ಕೊಳ್ತಾ ಇದ್ರೆ. ಇವತ್ತಿನ ದಿನ ಬೆಳಿಗ್ಗೆ ಬದಿಗ ಪ್ರೀಮಿಯರ್ ಲೀಗ್ ನಲ್ಲಿ ವೈಯಕ್ತಿಕವಾಗಿ 50 ಓಟಗಳು ದಾಖಲಿಸುವಂತ ದಿಲೀಪ್ ಬಡ್ಕಾಪೇರ್ ಮೂಡಿಸುವಂತ ಆಟಗಾರ ಕೂಡ ದಿಲೀಪ 24 ಎಸೆತ 61 ಓಟಗಳು ಬರಲೇಬೇಕಾಗಿದೆ. ನರಹರಿ ತಂಡ ಜಯಿಸಬೇಕಾದ್ರೆ ಇವತ್ತಿನ ದಿನದ ನರಹರಿ 3ನೇ ಪಂದ್ಯಾಟ ಕೂಡ ಆಡ್ತಾ ಇದೆ. ಪ್ರಥಮ 2 ಪಂದ್ಯಗಳಲ್ಲಿ ಜಯಿಸಿರುವಂತ ತಂಡ 3ನೇ ಪಂದ್ಯಾಟ ಯಾವ ರೀತಿಯಲ್ಲಿ ಆಟವನ್ನು ತೋರ್ಪಡಿಸಲು ಕಾದು ನೋಡಬೇಕಾಗಿದೆ. ಸ್ಟ್ರೈಕರ್ ಹ್ಯಾಂಡಲ್ಲಿ ನರಹರಿ ತಂಡದ ಪರವಾಗಿ ಸಚಿನ್ ಕೋಟೇಶ್ವರ, ನಾನ್ ಸ್ಟ್ರೈಕರ್ ಹ್ಯಾಂಡಲ್ಲಿ ಸುಹಾಸ್ ಅವರ ಪರಿಚಯ ಕೂಡ ಆಗ್ತಾ ಇದೆ. ಈ ಒಂದು ಪಂದ್ಯಾಟದಲ್ಲಿ ಸಚಿನ್ ಕೋಟೇಶ್ವರ ದಾಟು ಗರ್ಜಿಸಿದ್ರೆ ಮಾತ್ರ ಪಂದ್ಯಾಟ ಜಯಿಸುವಂತ ಎಲ್ಲಾ ರೀತಿಯ ಲಕ್ಷಣ ಕಂಡುಕೊಳ್ಳಬಹುದು. ಕೊಂಚ ಮಟ್ಟಿಗೆ ಸಚಿನ್ ಅವರ ಆಟ ಬರಲೇಬೇಕಾಗಿರುವಂತಹ ಅನಿವಾರ್ಯತೆ ಕೂಡ ಇದೆ. ಮತ್ತೆ ಉತ್ತಮವಾದ ಆಡಳಿತ ಸೀಮಾರೇಖೆ ಕ್ರಮಿಸಿಕೊಳ್ತಾ ಇದೆ. ಬೋಡ್ರಿ ಇಬ್ರಾಹಿಂ ಎಸೆದಿರುವಂತಹ ಚೆಂಡು, ಪ್ರಥಮ ಚೆಂಡು ಬೋಡ್ರಿ ಮುಖೇನವಾಗಿ ತಂಡದ ಖಾತೆ ಕೂಡ ಆರಂಭ. ಬಿರುಸಿದ 2 ಬೋಡ್ರಿ, ಬಹಳಷ್ಟು ಉತ್ತಮವಾದ ದಾಂಡಿಗ ಕೂಡ ಸಚಿನ್ ಕೋಟೇಶ್ವರ. ಮತ್ತೆ 3ನೇ ಎಸೆತಕ್ಕಾಗಿ ಇಬ್ರಾಹಿಂ ಸ್ಟ್ರೈಕರ್ ಹ್ಯಾಂಡ್ ಅಲ್ಲಿ ಸಚಿನ್ ಕೋಟೇಶ್ವರ. ಮತ್ತೆ ಉತ್ತಮವಾದ ಹೊಡೆತ, ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣೆ ಕೂಡ. ಗಲಿ ವಿಭಾಗದಲ್ಲಿ ಕೇವಲ 1 ಓಟಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ರು. ಚುರುಕಿನ ಓಟದೊಂದಿಗೆ 1 ಓಟ ಪೂರೈಕೆ. ಮುಖ್ಯವಾಗಿ ತಂಡದ ಮೊತ್ತ 9 ರನ್. ದಯವಿಟ್ಟು ಗಮನಿಸಿಕೊಳ್ಳಿ, ಹಂತ ಹಂತಕ್ಕೂ ಪಂದ್ಯಾಟ ಬಹಳಷ್ಟು ರೋಚಕ ರೋಮಾಂಚಕ ಸ್ಥಿತಿಗೆ ತೆರಳುತ್ತಾ ಇದೆ. ಲೈನ್ ಅಂಪೈರ್ಗಳು ತನ್ನ ಕಾರ್ಯವನ್ನು ನಿರ್ವಹಿಸಬೇಕಲ್ಲಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೆ ಉತ್ತಮವಾದ ಹೊಡೆತ, ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣೆ ಕೂಡ. ರಕ್ಷಿತ್ ಶೆಟ್ಟಿ ಮುಖ್ಯವಾಗಿ ನಿಶಾಂಶವಾಗಿ 3 ಓಟ ಉಳಿಸುವಂತ ಕ್ಷೇತ್ರ ರಕ್ಷಣೆ ಕೂಡ. ಈ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಬಂದ್ರೆ ಮಾತ್ರ ಪಂದ್ಯಾಟ ಹಿಡಿತದಲ್ಲಿರುವ ಸಾಧ್ಯತೆ ಕೂಡ. ಮತ್ತೆ ಸ್ಟ್ರೈಕರ್ ಅಡಲ ಸಚಿನ್ ಕೋಟೇಶ್ವರ. ಇಬ್ರಾಹಿಂ 5ನೇ ಚೆಂಡಿಗಾಗಿ ಮತ್ತೆ ಉತ್ತಮವಾದ ಹೊಡೆತ, ಪಾಯಿಂಟ್ ಮಾಡಲು ಸೀಮಾರೇಖೆ ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ ಸಚಿನ್ ದಾಟಿನ ಮುಖವಾಗಿ 3ನೇ ಬೌಂಡ್ರಿ ಕೂಡ ಅಂಕಿಅಂಶ ಪಟ್ಟಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಪಂದ್ಯಾಟ ಕ್ಷಣ ಕ್ಷಣಕ್ಕೂ ಹೈ ವೋಲ್ಟೇಜ್ ಪಂದ್ಯಾಟವಾಗಿ ಬದಲಾವಣೆಯನ್ನು ಕಂಡುಕೊಳ್ತಾ ಇದೆ. ಈ ರೀತಿಯ ಒಂದು ಬಿರುಸಿನ ಬೌಂಡರಿಗಳು ಸಚಿನ್ ದಾಟಿನ ಮುಖೇನ ಬಂದ್ರೆ ನಿಶಾಂಶವಾಗಿ ಪಂದ್ಯಾಟ ಜಯಿಸಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ಮತ್ತೆ ಬಿರುಸಿನ ಹೊರತಕ್ಕ ಪ್ರಯತ್ನ, ಓವರ್ ಮುಖೇನವಾಗಿ 4 ಓಟಗಳು ಅಂಕಿಅಂಶ ಪಟ್ಟಿ ದಾಖಲಾತಿಯನ್ನು ಕಂಡುಕೊಳ್ತೇವೆ. ಒಟ್ಟು 5 ಓಟಗಳು 4+1. ಕೊಂಚ ಮಟ್ಟಿಗೆ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯತೆ ಕಂಡ್ರೆ ಒಟ್ಟು ತಂಡದ ಮೊತ್ತ 17. ಪ್ರಥಮ ಓವರ್ ಚಾಲ್ತಿಯಲ್ಲಿ ಕೊನೆಯ ಎಸೆತ ಕೂಡ ಬಾಕಿ ಇರ್ತದೆ. ಕ್ಷಮಿಸಿ 19. ಓಟಗಳ ಅಂಕಿಅಂಶ ಪಟ್ಟಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಪ್ರಥಮ ಓವರ್ನ ಕೊನೆಯ ಎಸೆತ ಕೂಡ ಬಾಕಿ ಇರ್ತದೆ. ಓಕೆ. ಪ್ರಥಮ ಓವರ್ ಮುಕ್ತಾಯಕ್ಕೆ ಹೊಡೆದ ಮೊತ್ತ 19. ಮತ್ತೆ ವೈಡಮ್ಮ ಸೂಚನೆ ರವಾನೆ ಆಗ್ತಾ ಇದೆ. ಎಡಗೂಟದಿಂದ ಕೊಂಚ ಮಟ್ಟಿಗೆ ಹೊರ ತಿರುಕೊಂಡ ಚೆಂಡು ವೈಡಮ್ಮ ಸೂಚನೆ ನೆಟ್ಟ ನೇರ ನಿರ್ಣಾಯಕರಿಂದ ಬರ್ತಾ ಇದೆ. ಮತ್ತೆ ಪ್ರಥಮ ಎಸೆತಕ್ಕಾಗಿ
ಉತ್ತಮವಾದ ಹೊಡೆತ ಸೀಮಾ ರೇಖೆ ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ ಸಚಿನ್ ದಾಂಡಿನ ಮುಖರಾಗಿ ಬೀಳಿಸಿದ ಬೌಂಡ್ರಿಗಳು ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಉತ್ತಮವಾದ ಹೊಡೆದ ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣೆ ಕೂಡ ಲಾಗಾರ್ ವಿಭಾಗದಲ್ಲಿ ಉತ್ತಮ ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಎರಡನೇ ಓವರ್ ಚಾಲ್ತಿಯಲ್ಲಿ 2 ಓಟಗಳು 2 ಚೆಂಡುಗಳು ಉಳ್ಕೊಳ್ತಾ ಇದೆ. 5ನೇ ಚೆಂಡಿಗಾಗಿ ಉತ್ತಮವಾದ ಹೊಡೆತ ಸೀಮಾ ರೇಖೆ ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ ಒಟ್ಟು ತಂಡದ ಮೊತ್ತ 31. ಎರಡನೇ ಓವರ್ನ ಕೊನೆ ಹಸ್ತಕ್ಕಾಗಿ ತಟ್ಟೆ ಮುಟ್ಟಿ ಓಡುವ ಪ್ರಯತ್ನ ಸಫಲತೆ ಕೂಡ ಕಂಡುಕೊಂಡ್ರು. ಆ ನಿಟ್ಟಿನಲ್ಲಿ 2 ಓವರ್ ಮುಕ್ತಾಯಕ್ಕೆ ಒಟ್ಟು ತಂಡದ ಮೊತ್ತ 32. 12 ಎಸೆತಗಳ ಮುಂದೆ 18 ಓಟಗಳು ಬರಲೇಬೇಕಾಗಿದೆ. 12 ಎಸೆತ 18 ಓಟ, ಕ್ಷಮಿಸಿ 28. ಈ 32 29 ಬೇಕು. 29. ಮುಂದಿನ ಪಂದ್ಯದ ನಾಣ್ಯ ಚಿಮ್ಮಿಗೆ ಬನ್ನಿ. ಲಬಿಕಾ ವಾರಿಯರ್ಸ್ ವಿರುದ್ಧವಾಗಿ ಹೋದರೆ ಆಘಾತ ಕಂಡುಕೊಳ್ತಾ ಇದೆ. ಮುಂದಿನ ಪಂದ್ಯದ ಟಾಸ್ಗೆ ಬನ್ನಿ. ಲಬಿಕಾ ವಾರಿಯರ್ಸ್ ವಿರುದ್ಧವಾಗಿ ಐಜಾ ಸುಹಾತ್ 2 ತಂಡದ ಆಟಗಾರರು ಬನ್ನಿ. ಎರಡನೇ ಚಡ್ಡಿಗಾಗಿ ಮತ್ತೆ ರಕ್ಷೇಶ್ ಶೆಟ್ಟಿ. ಎದುರು ಆಟಗಾರ ಪ್ರಕಾಶ್ ಎಂಟ್ರಿ ಕೂಡ ಆಗ್ತಾ ಇದೆ. ನಾನ್ ಸ್ಟ್ರೈಕರ್ ಹಾಡಲ್ಲಿ ಪ್ರಕಾಶ್, ಸ್ಟ್ರೈಕರ್ ಹಾಡಲ್ಲಿ ಸಚಿನ್ ಕೋಟೇಶ್ವರ. ಕೊಂಚ ಮಟ್ಟಿಗೆ ಚೆಂಡು ರನ್ಔಟ್ಗಾಗಿ ಬಲವಾದ ಮನವಿ. ತೃತೀಯ ನೇತ್ರದ ಮೊರೆ ಹೋಗ್ತಾ ಇದ್ದಾರೆ. ಯಾವ ರೀತಿಯ ಒಂದು ತೀರ್ಮಾನ ಬರೆದ ಕಾದು ನೋಡಬೇಕಾಗಿದೆ. ತೃತೀಯ ನೇತ್ರದ ಮೊರೆ ಹೋಗಿದ ತೀರ್ಮಾನ. ಔಟ್ ಎಂಬ ಸೂಚನೆ ರವಾನೆ ಆಗ್ತಾ ಇದೆ. ಪ್ರಕಾಶ್ ಸ್ಟ್ರೈಕರ್ ಅಡ್ಡಲ್ಲಿ ಕಾರ್ತಿಕ್ ಹೊಸ ಆಟಗಾರ ಕೂಡ. ಮುಂದಿನ ಪಂದ್ಯದ ಟಾಸ್ಗೆ ಬನ್ನಿ. ಲಬಿಕಾ ವಾರಿಯರ್ಸ್ ವಿರುದ್ಧವಾಗಿ ಐಜಾ ಸ್ವಾ. ಮತ್ತೆ
ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯತೆ ಕಂಡುಕೊಳ್ತಾ ಇದೆ. ಕೊಂಚ ಮಟ್ಟಿಗೆ ಬೌಂಡ್ರಿ ಮುಖ್ಯವಾಗಿ ಓಡ್ತೊಂಡ ಮೊತ್ತ 38. ಉತ್ತಮವಾದ ಹೊಡೆತ ಸೀಮಾರಕ್ಕೆ ಕ್ರಮಿಸಿಕೊಳ್ತಾ ಇದೆ ಬೌಂಡ್ರಿ. ಕೊಂಚ ಮಟ್ಟಿಗೆ ಕ್ಷೇತ್ರ ರಕ್ಷಣೆ ವೈಫಲ್ಯತೆ ಮುಖೇನವಾಗಿ 4 ಓಟಗಳ ಅಂಕಿಅಂಶ ಪಟ್ಟಿಯಲ್ಲಿ ಸೂಚಿಸಿಕೊಳ್ತಾ ಇದೆ. ಒಟ್ಟು ತಂಡದ ಮೊತ್ತ 40. ನಲವತ್ತ 43 ಓಟಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಕೊನೆ ಹಸ್ತಕ್ಕಾಗಿ ರಕ್ಷೇಶ್ ಶೆಟ್ಟಿ. ಉತ್ತಮವಾದ ಹೊಡೆದ ಅಷ್ಟೇ ಕ್ಷೇತ್ರ ರಕ್ಷಣೆ ಕೂಡ ಶೋಯಬ್ ಮುಖ್ಯವಾಗಿ ಬಹಳಷ್ಟು ಬಿರುಸಿನ ಕ್ಷೇತ್ರ ರಕ್ಷಣೆ ಕೂಡ ಕಂಡು ಬರ್ತಾ ಇದೆ. 3 ಓವರ್ ಮುಕ್ತಾಯಕ್ಕೆ ಹೊಡೆದ ಮೊತ್ತ 3 ಓವರ್ ಮುಕ್ತಾಯದೊಂದಿಗೆ ಹೊಡೆದ ಮೊತ್ತ 42. 6 ಎಸೆತ 19 ಓಟ ಬರಲೇಬೇಕಾಗಿದೆ. ಒಂದು ನಿಮಿಷ. ಚಾಲನೆಯನ್ನ ಮುಂದುವರಲಿ. 15 ಓಟಗಳ ಅವಶ್ಯಕತೆ. 5 ಎಸೆತಗಳ ಮುಂದೆ ಮತ್ತೆ ಇವಾರೆ ಸೀಮಾರೇಖೆ ಬೇಸ್ಫೀಲ್ಡ್ ಆಗ್ತಾ ಇದೆ. ಬೌಂಡರಿ ತೀರ್ಪುಗಾರ ಗಮನಕ್ಕೆ ಕೊಂಚ. ಒಂಬತ್ತು ಓಟಗಳ ಅವಶ್ಯಕತೆ. ನಾಲ್ಕು ಹಸ್ತಗಳ ಮುಂದೆ 9 ಓಟದ ಅವಶ್ಯಕತೆ. ಪಂದ್ಯ ರೋಚಕ ತಿರುವತ್ತ ಸಾಗ್ತಾ ಇದೆ. ಈ ಒಂದು ಕಲ್ಲೂರಿನ ಪರಿಸರದಲ್ಲಿ ಈ ಒಂದು ಪಂದ್ಯಾಕೂಟ ಕೂಡ ಸಾಕಷ್ಟು ಜಿದ್ದಿ ಪಂದ್ಯಾಕೂಟ. ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿದ ಎಲ್ಲ ಪ್ರೇಕ್ಷಕರಿಗೂ ಸಹ ಹೃದಯ ಸ್ಪರ್ಶಿ ಸ್ವಾಗತವನ್ನ ಫ್ರೆಂಡ್ಸ್ ಕಣ್ಣೂರು ಪರವಾಗಿ ಕೋರ್ತಾ ಮತ್ತೆ ಪಂದ್ಯಾಟಕ್ಕೆ ಶ್ರೇಷ್ಠ ಆಟಗಾರ ಒಂದರ ಮನೋಜ್ ನಾಯರ್ ಇದ್ರೆ, ಅದೇ ರೀತಿ ಸ್ಟ್ರೈಕರ್ ವಿಭಾಗದಲ್ಲಿ ರಾಜ್ಯ ಕಡೆ ಮತ್ತೆ ಕ್ರಿಕೆಟ್ ದೈತ್ಯ ಆಟಗಾರ ಸಚಿನ್ ಕೋಟೇಶ್ವರ. ಮತ್ತೆ ಬೌಂಡರಿ 2 ಎಸೆತಗಳ ಮುಂದೆ 1 ಓಟದ ಅವಶ್ಯಕತೆ. ಅಂತಿಮ 2 ಚೆಂಡು ಬಾಕಿ ಇರ್ತದೆ. 1 ಓಟದ ಅವಶ್ಯಕತೆ. ಮತ್ತೆ ಸ್ಟ್ರೈಕರ್ ಅಲ್ಲೇ ಸಚಿನ್ ಸಾಕಷ್ಟು ಪಂದ್ಯವನ್ನ ಏಕಾಂಗಿಯಾಗಿ ಗೆಲ್ಲಿಸಿಕೊಳ್ಳುವ ಸಾಮರ್ಥ್ಯದ ಆಟಗಾರ ಸಚಿನ್ ಕೋಟೇಶ್ವರ. ಈತನ ಮೂಲಕ ಪಂದ್ಯಾಟವನ್ನು ಜಯಶಾಲಿಯಾಗಿದೆ. ನರಹರಿ ತಂಡ 2 ಅಮೂಲ್ಯ ಅಂಕವನ್ನು ತಮ್ಮದಾಗಿಸಿದೆ. ಮುಂದಿನ ಪಂದ್ಯಕ್ಕೆ ಆದಷ್ಟು ಬೇಗ
ಕ್ಷೇತ್ರಗಾರ ಸಜ್ಜಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ತೀರ್ಪುಗಾರ ಗಮನಕ್ಕೂ ಸಹ ಆದಷ್ಟು ಬೇಗ ಪಂದ್ಯಾಟಕ್ಕೆ ಚಾಲನೆಯನ್ನು ನೀಡಬೇಕು. ಮುಂದಿನ ಪಂದ್ಯಾಟ ಲಬಿಕಾ ವಾರಿಯರ್ಸ್ ವಿರುದ್ಧವಾಗಿ ಐಜಾ. ಈಗಾಗಲೇ ನಾಡಿ ಚಿಮಿಕೆಯಲ್ಲಿ ಐಜಾ ಚಾಲೆಂಜರ್ಸ್ ಐಜಾ ಜುಹಾ ತಂಡ ಜಯಶಾಲಿಯಾಗಿದೆ.